ಜೀವನನೇ ನಮ್ಮ ತಾಯಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ವಿ. 24 ವರ್ಷ, ಇದು 2001ನೇ ಮಾಡಲ್ ಇದು. ಸೊ ಹಾಗೆ 2001ನೇ ಮಾಡಲಿ ಇದು ಫಸ್ಟ್ ಗಿಫ್ಟ್ ನಮ್ಮ ತಂದೆ ನಮಗೆ ತಗೊಟ್ಟದ್ದು. ಅಲ್ಲಿವರೆಗೂ ಜಾಯಿಂಟ್ ಫ್ಯಾಮಿಲಿ ಇದ್ದದ್ರಿಂದ ಅವರೊಬ್ಬರೇ ಅರ್ನಿಂಗ್ ಮೆಂಬರು, ಇನ್ನೆಲ್ಲ ನಮಗೆ ಡಿಪೆಂಡೆಂಟ್ಸ್ ಆಗಿದ್ರಲ್ಲ. ಸೊ ಏನು ಗಿಫ್ಟ್ ತಗೊಟ್ಟಿರಲಿಲ್ಲ. ನನ್ನ 21ನೇ ವಯಸ್ಸಲ್ಲಿ ಈ ಸ್ಕೂಟ್ರನ್ನ ಅವರು ನನಗೆ ಮೊದಲನೇ ಕಾಣಿಕೆ ಕೊಟ್ಟರು. ಸೊ ಹಾಗಾಗಿ ಇದನ್ನೇ ಇವತ್ತು ನಮ್ಮ ತಂದೆಯವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರೋದ್ರಿಂದ ಈ ಸ್ಕೂಟ್ರನ್ನೇ ನಾನು ನಮ್ಮ ತಂದೆ ಅಂತ ತಿಳ್ಕೊಂಡೆ. ಅಂದರೆ ಈ ಆಮೇಲೆ ಹೆತ್ತ ತಂದೆ ತಾಯಿಗಳ ಮಕ್ಕಳುಗಳು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಈಗ ಗೊತ್ತಿದೆಯಲ್ಲ ನಿಮಗೂ, ಆ ವಯಸ್ಸಾದ ಕಾಲದಲ್ಲಿ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಜೀವನನೇ ಅವರು ತ್ಯಾಗ ಮಾಡಿ ನಮ್ಮ ಜೀವನನ ನಮಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ತಮ್ಮನ್ನು ತಾವು ಕಳ್ಕೊಂಡು ನಮಗೆಲ್ಲ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಣ್ಣಾರ ಪ್ರತ್ಯಕ್ಷವಾಗಿ ನೋಡಿದಾಗ ಬೇರೆ ಸಾಕ್ಷಿ ಬೇಕಾಗಲ್ಲ. ಸೊ ಹಾಗಾಗಿ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿತ್ತು. ಅವರ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ. ಆ ಥರ ನಾವು ಪ್ರೀತಿಯಿಂದ ನೋಡಿಕೊಂಡಾಗ ಮಕ್ಕಳುಗಳು, ಗಂಡು ಮಕ್ಕಳು, ಆವಾಗ ಅವ್ರಿಗೆ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ. 10 ವರ್ಷ ಬದುಕೋರು 20 ವರ್ಷ ಬದುಕ್ತಾರೆ. ಹೀಗೆ ತಂದೆಯವರು ಕೊಡಿಸಿರುವಂಥ ಈ ಬಜಾಜ್ ಚೇತಕ್ ಸ್ಕೂಟ್ರನ್ನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಇದ್ರ ಮೇಲೆ ನಮ್ಮ ತಾಯಿಯವ್ರನ್ನ ಕೂರಿಸ್ಕೊಂಡು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ಜೊತೆಗೆ ನೇಪಾಳ, ಭೂತಾನು ಮತ್ತು ಮಯನ್ಮಾರು, ಈ ರಾಷ್ಟ್ರದಲ್ಲಿರೋ ಅಲ್ಲೂ ಕೂಡ ಎಲ್ಲ ತೀರ್ಥಕ್ಷೇತ್ರಗಳನ್ನೂ ದರ್ಶನ ಮಾಡಿಸ್ಕೊಂಡು, ಎಲ್ಲ ಪುಣ್ಯ ನದಿಗಳಲ್ಲಿ ನಮ್ಮ ತಾಯಿಗೆ ಸ್ನಾನ ಮಾಡಿಸ್ಕೊಂಡು, ಎಲ್ಲ ಮಂದಿರಗಳ ತೀರ್ಥ ಪ್ರಾಶನ ಮಾಡಿಸಿ ಇವತ್ತಿನವರೆಗೆ 98,785 ಕಿಲೋಮೀಟರ್ಗಳ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಸದಾ ನಿಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ KGF ಜನತೆಗೆ ನಮಸ್ಕಾರಗಳು. ಇವತ್ತಿನ ದಿನ ಇಂಟರ್ನ್ಯಾಷನಲ್ ಮದರ್ಸ್ ಡೇ. ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅತಿ ದೊಡ್ಡವಾದ, ಅತಿ ಮುಖ್ಯವಾದ ಅತಿಥಿಗಳು ನಮ್ಮ ಕೋಲಾರ ಚಿನ್ನದ ಗಣಿಗೆ ಬಂದಿದ್ದಾರೆ. ಅವರೇ ಶ್ರೀ ಕೃಷ್ಣಕುಮಾರ್ ಮತ್ತು ಅವರ ತಾಯಿ ಚೂಡರತ್ನ ಅವರು. ಇವರು ತನ್ನ ತಾಯಿಯ ಪ್ರೀತಿಯನ್ನು ಮತ್ತು ಪ್ರೇಮವನ್ನು ಬೆಳಗಿಸುತ್ತಾ ಇಡೀ ದೇಶ, ಅಂದರೆ ನಮ್ಮ ಅಖಂಡ ಭಾರತ ದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ಅವರ ಅಮ್ಮವನ್ನು ಕೂರಿಸಿಕೊಂಡು ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳೆಲ್ಲ ಪ್ರವಾಸ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಪಕ್ಕದಲ್ಲಿರೋಂಥ ಮುಖ್ಯವಾದ ದೇಶಗಳು ಭೂಟಾನ್, ನೇಪಾಲ್, ಮಯನ್ಮಾರ್ ದೇಶಗಳಲ್ಲೂ ಇದೇ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ಪ್ರಯಾಣವನ್ನು 98,785 ಕಿಲೋಮೀಟರ್ಸ್, 98,785 ಕಿಲೋಮೀಟರ್ಸ್ ಮುಗಿಸಿ ನಿನ್ನೆ ದಿನ ವೇಲೂರಿಂದ ವಿಕೋಟಾಗೆ ಬಂದು KGFಗೆ ಇವತ್ತು ದಿನ ಸನಾತನ ಧರ್ಮ ಸಭೆಯಲ್ಲಿ ಉಳ್ಕೊಂಡಿದ್ದಾರೆ. ನಮಗೆ ಈ ಭಾಗ್ಯ ಸಿಕ್ಕಿದ್ದಕ್ಕೆ ಬಹಳ ಕೃತಜ್ಞತೆಯಿಂದ ಇವರನ್ನು ಆಹ್ವಾನ ಮಾಡಿ ಇವತ್ತಿನ ದಿನ ಈ ಮದರ್ಸ್ ಡೇಗೆ ಇವರ ಸ್ವಾಗತ ಮಾಡುತ್ತಾ ಅವರನ್ನು ಈ ಕೋಲಾರ ಚಿನ್ನದ ಗಣಿಯಲ್ಲಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರ ಬಾಯಿಂದ ಅವರ ಪ್ರವಾಸ ಮತ್ತು ಪ್ರಯಾಣ ಹೆಂಗಿತ್ತಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಕುಮಾರ್ ಅಂತ. ಮೊಟ್ಟ ಮೊದಲಿಗೆ ಎಲ್ಲ ವ್ಯೂವರ್ಸ್ಗೂ ವಿಶ್ವ ತಾಯಂದ್ರ ದಿನದ ಶುಭಾಶಯಗಳು ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ. ನಮ್ಮ ತಾಯಿ ಚೂಡಾರತ್ನಮ್ನವರು ಅಂತ, ನಾವು ಮೈಸೂರು. ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಜನವರಿ 16, 2018 ಮೈಸೂರಿಂದ ಈ ಯಾತ್ರೆನ ಪ್ರಾರಂಭ ಮಾಡಿ ನಮ್ಮ ತಂದೆಯವರು ಕೊಡಿಸಿರುವಂಥ ಈ ಬಜಾಜ್ ಚೇತಕ್ ಸ್ಕೂಟ್ರನ್ನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಇದ್ರ ಮೇಲೆ ನಮ್ಮ ತಾಯಿಯವ್ರನ್ನ ಕೂರಿಸ್ಕೊಂಡು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ಜೊತೆಗೆ ನೇಪಾಳ, ಭೂತಾನು ಮತ್ತು ಮಯನ್ಮಾರು, ಈ ರಾಷ್ಟ್ರದಲ್ಲಿರೋ ಅಲ್ಲೂ ಕೂಡ ಎಲ್ಲ ತೀರ್ಥಕ್ಷೇತ್ರಗಳನ್ನು
ದರ್ಶನ ಮಾಡಿಸ್ಕೊಂಡು ಎಲ್ಲ ಪುಣ್ಯ ನದಿಗಳಲ್ಲಿ ನಮ್ಮ ತಾಯಿಗೆ ಸ್ನಾನ ಮಾಡಿಸ್ಕೊಂಡು ಎಲ್ಲ ಮಂದಿರಗಳ ತೀರ್ಥ ಪ್ರಾಶನ ಮಾಡಿಸಿ ಇವತ್ತಿನವರೆಗೆ 98,785 ಕಿಲೋಮೀಟರ್ಗಳ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಈಗ KGFಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಅಪಾರವಾದ ಪ್ರೀತಿ ಅಭಿಮಾನ ಸಿಕ್ತು. ನಮಗೆ ಆಶ್ರಯನೂ ಕೂಡ ಇಲ್ಲಿ 2 ದಿನದಿಂದ ಸನಾತನ ಸಭಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸನಾತನ ಸಭಾದ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ್ತು ಎಲ್ಲ KGFನ ಎಲ್ಲ ನಾಗರಿಕರಿಗೆ, ಈಗ ಆಲದ ಮರ ವಿನಾಯಕ ಗಣಪತಿ ದೇವಸ್ಥಾನ ಹೋಗಿದ್ದು, ಶಂಕರ ಮಠದಲ್ಲಿ ನರಸಿಂಹ ಜಯಂತಿ ಫಂಕ್ಷನ್ ಇತ್ತು. ಸೊ ಇದನ್ನೆಲ್ಲ ಕಡೆ ಈ ಇಡೀ ನಗರನೇ ಒಂದು ಪ್ರದಕ್ಷಿಣೆ ಮಾಡ್ದು. ಸೊ ಅದನ್ನೆಲ್ಲ ನಮ್ಮ ಡಾಕ್ಟ್ರು ಕರ್ಕೊಂಡೋಗಿ ಎಲ್ಲ ಮಾಡಿಸಿದ್ರು. ಎಷ್ಟು ಅದ್ಭುತವಾದ ಸುಂದರ ನಗರ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲ ಈ ನಾಗರಿಕರಿಗೆ, ಇಲ್ಲಿನ ಎಲ್ಲ ನಾಗರಿಕರಿಗೆ ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಈಗ ತಮ್ಮ ತಾಯಿಯನ್ನ ಕರ್ಕೊಂಡು ಇಡೀ ರಾಷ್ಟ್ರವನ್ನು ಸುತ್ತಬೇಕಂತ ನಾನು ಆಸೆ ನಿಮ್ಗೆ ಬಂತು. ಹೇಗೆ ಅಂದರೆ ನಮ್ಮ ತಂದೆಯವರು, ನಾವು ಮೊದಲು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೋ ಮೈಸೂರಲ್ಲಿ. ಸೊ ಆ ಸಂದರ್ಭದಲ್ಲಿ ಏನು ಅಂದರೆ ನಮ್ಮ ತಾಯಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ 10 ಜನ ಇದ್ದೋ 10 ಜನಕ್ಕೆ ಬೇಕಾದ ಎಲ್ಲ ಸಕಲ ಸೌಕರ್ಯಗಳನ್ನು ಅವರೆಲ್ಲರ ಒಂದು ಕ್ಷೇಮ ಚಿಂತನೆಯನ್ನು ಮಾಡ್ತಿದ್ರು. ಹೊರಗಡೆ ಹೋಗೋಕ್ಕೆ ಅವಕಾಶನೇ ಇರಲಿಲ್ಲ. ಅವರ ಜೀವನದ 68 ವರ್ಷನ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿ ಕಾಲ ಕಳೆದ್ರು. ಸೊ ಹೀಗೆ ನಡೀತಿರ್ಬೇಕಾದ್ರೆ 2015ರಲ್ಲಿ ನಮ್ಮ ತಂದೆಯವರು ತೀರೋದ್ರು. ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಕಾರ್ಪೊರೇಟ್ ಟೀಮ್ ಲೀಡರ್ ಕೆಲಸ ಮಾಡ್ತಿದ್ದೆ. ನಮ್ಮ ತಂದೆಯವರು ತೀರೋದ ನಂತರ ನಮ್ಮ ತಾಯಿನ ಕರ್ಕೊಂಡು ನನ್ನ ಜೊತೆ ಇಟ್ಕೊಂಡಿದ್ದೆ. ಒಂದಿನ ನನಗೆ ರಾತ್ರಿ ಊಟ ಆದಮೇಲೆ ಮಾತಾಡೋದು ಅಭ್ಯಾಸ, ನಿತ್ಯದ ಅಭ್ಯಾಸ. ರಾತ್ರಿ ಊಟ ಆದಮೇಲೆ ಅಮ್ಮನ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋದು. ಕೆಲ್ಸಕ್ಕೆ ಹೋಗಿದ್ದು ಬಂದಿರ್ತಿದ್ದೆ. ಸೊ ಒಂದಿನ ಮಾತಾಡ್ತಿರ್ಬೇಕಾದ್ರೆ, ಅಮ್ಮ ತಿರುವಣ್ಣಾಮಲೈ, ತಿರುಕ್ಕೋಯಿಲೂರು, ತಿರುವಾರಂಗಂ, ತಿರುನಲ್ವೇಲಿ, ತಿರುಪಟ್ಟೂರು, ತಿರುವನಂತಪುರಂ, ತಿರುಪತಿ ಇದನ್ನ ಯಾವ್ದಾದ್ರು ನೋಡಿದೀಯಮ್ಮ ಅಂತ ಕೇಳಿದೆ. ತಕ್ಷಣ ಅವ್ರು ಏನು ಹೇಳಿದ್ರು ಅಂದರೆ, ಅಯ್ಯೋ ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬಿಡ ಇವತ್ತಿನವರೆಗೂ ನೋಡಿಲ್ಲ ಕಣಪ್ಪ ಅಂತ ಭಾಳ ನಿರಾಶೆಯಿಂದ ಹೇಳಿದ್ರು. ಈ ಮಾತನ್ನ ಕೇಳಿ ನನಗೆ ತುಂಬ ಸಂಕಟ ಆಯಿತು. ನನಗೆ ಜನ್ಮ ಕೊಟ್ಟಿರೋ ತಾಯಿ ಇವತ್ತಿನವರೆಗೂ ಪಕ್ಕದಲ್ಲಿರೋ ಬೇಲೂರು ಹಳೆಬಿಡೆ ನೋಡಿಲ್ವಲ್ಲ. ಆ ತಕ್ಷಣಕ್ಕೆ ಸಾಂತ್ವನ ಮಾಡಿದೆ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಿನಗೆ ಬೇಲೂರು ಹಳೆಬಿಡು ಒಂದೇ ಅಲ್ಲ, ಇಡೀ ಭಾರತನೇ ತೋರಿಸ್ತೀನಿ ನಾನು ಅಂತ ಒಂದು ಸಂಕಲ್ಪ ಮಾಡಿ ಮಾತು ಕೊಟ್ಟೆ. ಈಗ ಹೊರಗಿನ ಜನಕ್ಕೆ ನಾವು ಏನೇನೋ ಸಹಾಯ ಮಾಡ್ತೀವಿ, ನಮಗೆ ಜನ್ಮ ಕೊಟ್ಟ ತಾಯಿಗೆ ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೋಬೇಕಲ್ವ ನಾವು. ಸೊ ಅವಾಗ ನಾವು ಕ್ವಾಲಿಟಿ ಮ್ಯಾನ್ ಆಗ್ತೀವಿ. ಯಾರಿಗೇ ಆಗಲಿ ಒಂದು ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕು. ಹಾಗಾಗಿ ತಾಯಿಗೆ ಮಾತು ಕೊಟ್ಟದನ್ನ ನೆರವೇರಿಸ್ಬೇಕು. ಅದು ಅವ್ರು ಬದುಕಿದ್ದಾಗ ಸೇವೆ ಮಾಡಬೇಕು. ಈ ಘಟನೆ ನಡೆದದ್ದು 68ನೇ ವಯಸ್ಸಲ್ಲಿ, ಈಗ ಅವ್ರಿಗೆ 75ನೇ ವಯಸ್ಸು. ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ಅವ್ರು ಬದುಕಿದ್ದಾಗಲೇ ಅವ್ರ ಆಸೆನ ಪೂರೈಸಬೇಕು ಅಂತ ಜನವರಿ 16 ಈ ಸ್ಕೂಟ್ರಲ್ಲಿ ಯಾತ್ರೆ ಶುರು ಮಾಡಿ ಇವತ್ತಿನವ್ರಿಗೆ ಯಶಸ್ವಿಯಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕಷ್ಟ ಸುಖಗಳು ಹೆಂಗ ಅನುಭವಿಸಿದ್ದೀರಾ? ಹೌದೌದು, 98,000 ಇನ್ನೇನು ನಿಯರ್ಲಿ 1,00,000 ಕಿಲೋಮೀಟ್ರ್, ಇನ್ನು 1,000 ಚಿಲ್ಲರೆ ಕಿಲೋಮೀಟ್ರ್ ಬಾಕಿ ಇದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಏಕೆಂದರೆ ಎಲ್ಲೇ ಹೋದರೂ ನಮಗೆ ಏನು ಅಂತ ಕಷ್ಟ ಆಗಲಿಲ್ಲ. ಯಾಕೆಂದರೆ ಈ ಭಾರತದಲ್ಲಿ ಏನು ಅಂದರೆ ನಮ್ಮ ವಿಶಿಷ್ಟವಾದ ಒಂದು ಕಲ್ಚರ್ ಇದೆ, ಅತಿಥಿ ದೇವೋಭವ ಅಂತ. ಈ ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ 5,000 ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಕೊಟ್ಟಿರೋದ್ರಿಂದ ಎಲ್ಲೇ ಹೋದ್ರು, ಯಾವುದೇ ಊರಿಗೋಗಿ ಹೊರಗಡೆಯಿಂದ ಬಂದವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೂಡ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಜೀವನದಲ್ಲೇ ಆಸುವಕ್ಕಾಗಿದೆ. ಎಲ್ಲಿ ಹೋದರೂ ಹೊರಗಡೆಯಿಂದ ಬಂದವ್ರನ್ನ ಅವ್ರಿಗೇನು ಬೇಕು, ವಿಶ್ರಾಮಕ್ಕೆ ದೇವಸ್ಥಾನ, ಮಠ ಇದರಲ್ಲೆಲ್ಲ ಆಶ್ರಯ ಕೊಡ್ತಾರೆ. 2 ಹೊತ್ತು ದೇವ್ರ ಪ್ರಸಾದ, ಏನು ನಾವು ದೇಹ ರಕ್ಷಣೆಗೆ ಅಷ್ಟೇ, ಬಾಡಿ ಮೇಂಟೆನೆನ್ಸ್ಗೋಸ್ಕರ ಏನು ಬೇಕೋ ಅದನ್ನು ಎಲ್ಲಿ ಹೋದರೂ ನಮ್ಮ ಭಾರತೀಯ ಪದ್ಧತಿಲಿ ಅದೆಲ್ಲ ಹಾಸುವಕ್ಕಾಗಿರೋದ್ರಿಂದ ನಮಗೆಲ್ಲೂ ಏನೂ ತೊಂದರೆ ಆಗಲಿಲ್ಲ. ಮತ್ತು ನಾವು ಕೂಡ ಕೆಲವೊಂದು ನಿಯಮಗಳು ಇಟ್ಕೊಂಡಿದ್ದೆವು. ಯಾರ ಹತ್ರನೂ ದಾನ ದಕ್ಷಿಣೆ ಇಂಥ ತಗೋತಿರ್ಲಿಲ್ಲ. ಸ್ವಂತ ಶ್ರಮ, ನಾನು ಕಷ್ಟಪಟ್ಟು ದುಡ್ಡಿಂದ ನಮ್ಮ ತಾಯಿ ಯಾತ್ರೆ ಮಾಡಿಸ್ಬೇಕು ಅಂತ ದೇವಸ್ಥಾನ ಮಠಗಳು ಮಾತ್ರ ಆಶ್ರಯ ತಗೋತಿದ್ದೋ. ಮತ್ತು ಅಲ್ಲಿ ಸಿಗೋ ನೈವೇದ್ಯದ ಪ್ರಸಾದನ ತಿಂತಾ ಇದ್ದೋ. ಸೊ ಹಾಗಾಗಿ ಇವತ್ತಿನವರೆಗೂ ನಮಗೆಲ್ಲೂ ಆರೋಗ್ಯದ ಸಮಸ್ಯೆ ಬರಲಿಲ್ಲ. ಶಿಸ್ತಿನ ಜೀವನ ಆದ್ದರಿಂದ ಎಲ್ಲೂ ನನಗಾಗಲಿ ನಮ್ಮ ತಾಯಿಗಾಗಲಿ ಎಲ್ಲೂ ಯಾವುದೇ ತೊಂದರೆ ಆಗಲಿಲ್ಲ. ಪ್ರಾರಂಭ ಎಲ್ಲಿಂದ ಮೈಸೂರಿಂದ ಫಸ್ಟು ಕೇರಳ ಹೋದೋ. ಮೈಸೂರಿಂದ ಊಟಿ, ಮೇಟುಪಾಳ್ಯಂ ಈ ಕಡೆಯಿಂದ ಬಂದು ಪಾಲಕ್ಕಾಡ್ ಹೋಗಿ ಕೇರಳ ಹೋದೋ. ಕೇರಳ, ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡು, ಬಿಹಾರು, ವೆಸ್ಟ್ ಬೆಂಗಾಲು, ಸಿಕ್ಕಿಮು, ಅಸ್ಸಾಮು, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡು, ಮಣಿಪುರು, ಮಿಜೋರಾಮು, ಅರುಣಾಚಲ್ ಪ್ರದೇಶ, ಇಂಡೋ ಚೀನಾ ಬಾರ್ಡರು, ತವಾಂಗು, ಸೆಲಾಪಾಸು, ರೂಪಾ, ಬೊಮೆಡಿಲ್ಲಾ, ಝೀರೋ ವ್ಯಾಲಿ, ಏಲಾಂಗು, ಮೇಚುಕಾ, ಟ್ಯಾಟೋ, ಈ ಥರ ಪರಶುರಾಮ್ ಕುಂಡು, ಈ ಥರದ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಕೋವಿಡ್ ಬಂತು. ಸೊ ಕೋವಿಡ್ ಬಂದಾಗ 1 ತಿಂಗಳು 22 ದಿನ ಅಲ್ಲೇ ಇದ್ದು. ಸ್ಯಾಮ್ಸಂಗ್ ಟೀ ಗಾರ್ಡನ್ ಅಂತ ಭೂತಾನ್, ಇಂಡಿಯಾ ಭೂತಾನ್ ಬಾರ್ಡರ್ ಬರುತ್ತದು. ಸೊ ಅಲ್ಲಿಂದ 1 ತಿಂಗಳು 22 ದಿನ ಅಲ್ಲೇ ಇದ್ದು. ಆಮೇಲೆ ನನಗೆ ಪಾಸ್ ಸಿಕ್ತು. ಸೊ ಆ ಪಾಸ್ ತೊಗೊಂಡು ಸೀದಾ 2,673 ಕಿಲೋಮೀಟ್ರು 7 ದಿನದಲ್ಲಿ ಟ್ರಾವೆಲ್ ಮಾಡಿ ನಮ್ಮ ಕರ್ನಾಟಕ ತಲುಪ್ಕೊಂಡು. ಏಕೆಂದರೆ ಆ ಸಂದರ್ಭದಲ್ಲಿ ನಾವು ನಮ್ಮ ತಾಯಿನ ರಕ್ಷಣೆ ಮಾಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಮರಳಿ ನಮ್ಮ ಊರಿಗೆ ಬಂದು 1.5 ವರ್ಷ ಎಲ್ಲೂ ಹೋಗಲಿಲ್ಲ. ಮತ್ತೆ ಯಾತ್ರೆ ಪ್ರಾರಂಭ. ಯಾಕೆಂದರೆ ಬಿಟ್ಟಿದ್ದಲ್ವ, ಉತ್ತರಾಖಂಡು, ಹಿಮಾಚಲು, ಜಮ್ಮು ಕಾಶ್ಮೀರ, ಪಂಜಾಬ್ ಈ ಭಾಗದೆಲ್ಲ ಬಿಟ್ಟಿದ್ವಲ್ಲ, ಅದನ್ನೆಲ್ಲ ತೋರಿಸ್ಕೊಂಡು
ಇವತ್ತಿನವ್ರಿಗೆ ಅಷ್ಟಾಗಿದೆ. ಮಧ್ಯದಲ್ಲಿ ತಮ್ಮ ತಾಯಿಗೆ ಆರೋಗ್ಯ ಇಲ್ಲ, ಏನೂ ತೊಂದರೆ ಆಗಿಲ್ಲ ಇವತ್ತಿನವರೆಗೂ. ಏಕೆಂದರೆ ನಾವು ಶಿಸ್ತಿನ ಜೀವನದಲ್ಲಿ ಇರೋದ್ರಿಂದ ತುಂಬ ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡಿಬಿಡ್ತೀವಿ. ISI ಹೆಲ್ಮೆಟ್ ಹಾಕೋತೀವಿ, ಮಾರ್ಕ್ದು ಜರ್ಕಿನ್ ಹಾಕೋತೀವಿ, ಕಿವಿಗೆಲ್ಲ ಹತ್ತಿ ಇಟ್ಕೋತೀವಿ, ಮತ್ತು ಎಲ್ಲೂ ಹೊರಗಡೆ ಏನು ತಿನ್ನೋದಿಲ್ಲ, ನಾರ್ಮಲ್ ಟ್ಯಾಪ್ ವಾಟರ್ ಕುಡಿತೀವಿ. ಹಾಗಾಗಿ ಎಲ್ಲೂ ನಮಗೇನು ತೊಂದರೆ ಇಲ್ಲ. ಇವತ್ತಿನವರೆಗೂ ವಿ ಆರ್ ಫಿಟ್ ಆ್ಯಂಡ್ ಫೈನ್. ಈಗ ಊರ ಕಡೆಗೆ ಮತ್ತೆ ಪ್ರಯಾಣ ಎಲ್ಲ ನೋಡಾಯ್ತಲ್ಲ, ಈಗ ಮತ್ತೆ ಊರ ಕಡೆ ಪ್ರಯಾಣ. ಕುಟುಂಬದಲ್ಲಿ ತಾವು ಎಷ್ಟು ಜನ ಇದ್ದೀರಾ? ನಾನು ಒಬ್ಬನೇ ಮಗ, ಏಕೈಕ ಸಂತಾನ. ಈಗ ನಮ್ಮ ತಂದೆಯವರು ಇಲ್ಲ, ಮತ್ತು ಅವರಿದ್ದಾಗಲೇ ನಮ್ಮ ಅತ್ತೆಯರ ಮಕ್ಕಳು ಅವ್ರನ್ನೆಲ್ಲ ಮದುವೆ ಮುಂಜಿ ಮಾಡಿ ಅವ್ರನ್ನೆಲ್ಲ ಸಪ್ರೇಟ್ ಸೆಟ್ಲ್ ಮಾಡಿದ್ದಾರೆ. ಸೊ ಈಗ ನಾವಿಬ್ಬರೇ ಇರೋದು. ನನ್ನ ಜೀವನನೇ ನಮ್ಮ ತಾಯಿಗೆ ಸಮರ್ಪಣೆ ಮಾಡ್ಕೊಂಬಿಟ್ಟಿದ್ದೀನಿ. ನಮ್ಗೆ ವಯಸ್ಸು ನನಗೆ 45 ವರ್ಷ. ಯಾಕೆಂದರೆ ನಮ್ಮ ತಾಯಿ ಚಿಕ್ಕ ವಯಸ್ಸಿಂದನೂ ಅಷ್ಟು ಕಷ್ಟಪಟ್ಟರಲ್ಲ, ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು ಎಲ್ಲೋ ಒಂದು ಕಡೆ. ನಾನು ದೊಡ್ಡವನಾದ್ಮೇಲೆ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಸೊ ಹಾಗಾಗಿ ಎಷ್ಟೇ ಆಗಲಿ ತಂದೆ ತಾಯಿಗಳು ಮಾತಾಡೋ ದೇವರು, ಅವರು ನಮ್ಮ ಜೊತೆ ವಾಸ ಮಾಡೋ ದೇವರು. ಅವರು ಬದುಕಿದ್ದಾಗ ಅವ್ರ ಆಸೆ ಪೂರೈಸಬೇಕು. ಸೊ ಅವ್ರ ಜೊತೆ ನಮ್ಮ ಸಮಯ ಕೊಡಬೇಕು, ಅವ್ರ ಕಷ್ಟ ಸುಖ ತಿಳ್ಕೋಬೇಕು, ಅವ್ರ ಜೀವನಕ್ಕೆ ಒಂದು ಜಸ್ಟಿಸ್ ಕೊಡಬೇಕು ಮಕ್ಕಳುಗಳು. ಸೊ ಹಾಗಾಗಿ ಈ ಕಾರ್ಯದಲ್ಲಿ ನಾನು ಇವಾಗ ನಿಮಿತ್ತನಾಗಿದ್ದೀನಿ. ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು 13 ವರ್ಷ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ನಲ್ಲ, ಆ ಸಂದರ್ಭದಲ್ಲಿ ನಾನು ಸಂಪಾದನೆ ಮಾಡಿದ್ನೆಲ್ಲ ನಮ್ಮ ತಾಯಿ ಅಕೌಂಟಲ್ಲೇ ಇಟ್ಟಿದ್ದೀನಿ. ಪ್ರತಿ ತಿಂಗಳು ನಮಗೆ ಬಡ್ಡಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ತ್ಯಾಗ ಮಾಡಿದ್ದೀನಿ. ಈಗ ಇರೋ ತನಕ ನಮ್ಮ ತಾಯಿನ ಚೆನ್ನಾಗಿ ನೋಡಿಕೊಂಡು ಅವ್ರ ಸೇವೆಲೇ ಆನಂದ ಕಾಣೋಣ ಅನ್ನೋ ಒಂದು ಗುರಿನ ಇಟ್ಕೊಂಡಿದ್ದೀನಿ. ಅಂದ್ರೆ ನಿಮ್ಮ ತಂದೆ ಸಮಾನವಾಗಿರ್ತಕ್ಕಂಥ ಈ ಗಾಡಿಗೆ ಎಷ್ಟು ಸರ್ ವಯಸ್ಸು? ಇದಕ್ಕೆ 24 ವರ್ಷ. ಇದು 2001ನೇ ಮಾಡಲ್ ಇದು. ಸೊ ಹಾಗೆ 2001ನೇ ಮಾಡಲಿ. ಇದು ಫಸ್ಟ್ ಗಿಫ್ಟ್ ನಮ್ಮ ತಂದೆ ನಮಗೆ ತಗೊಟ್ಟದ್ದು. ಅಲ್ಲಿವರೆಗೂ ಜಾಯಿಂಟ್ ಫ್ಯಾಮಿಲಿ ಇದ್ದದ್ರಿಂದ ಅವರೊಬ್ಬರೇ ಅರ್ನಿಂಗ್ ಮೆಂಬರು, ಇನ್ನೆಲ್ಲ ನಮಗೆ ಡಿಪೆಂಡೆಂಟ್ಸ್ ಆಗಿದ್ರಲ್ಲ. ಸೊ ಏನು ಗಿಫ್ಟ್ ತಗೊಟ್ಟಿರಲಿಲ್ಲ. ನನ್ನ 21ನೇ ವಯಸ್ಸಲ್ಲಿ ಈ ಸ್ಕೂಟ್ರನ್ನ ಅವರು ನನಗೆ ಮೊದಲನೇ ಕಾಣಿಕೆ ಕೊಟ್ಟರು. ಸೊ ಹಾಗಾಗಿ ಇದನ್ನೇ ಇವತ್ತು ನಮ್ಮ ತಂದೆಯವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರೋದ್ರಿಂದ ಈ ಸ್ಕೂಟ್ರನ್ನೇ ನಾನು ನಮ್ಮ ತಂದೆ ಅಂತ ತಿಳ್ಕೊಂಡೆ. ಸರ್ ಇಷ್ಟು 95,000 ಕಿಲೋಮೀಟರ್ 98,000 ಕಿಲೋಮೀಟರ್ ಪ್ರಯಾಣಕ್ಕೆ ಗಾಡಿ ಎಲ್ಲಾದರೂ ರಿಪೇರಿಗೆ ಖರ್ಚಿಗೆ? ಇಲ್ಲ, ಏನು ಅಂತ ಏನಿಲ್ಲ. ಇವನ್ 13,900 ಫೀಟ್ ಹೈಟ್ ತೊಗೊಂಡೋಗಿದ್ದೀನಿ. ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಮೆಕ್ಯಾನಿಸಮ್ ನನಗೆ ಬರುತ್ತೆ. ಜನರಲ್ ಚೆಕಪ್ಪು, ವಾಟರ್ ವಾಶು, ಸ್ಪಾರ್ಕ್ ಪ್ಲಗ್ ಕ್ಲೀನು, ಚೇಂಜು, ಇದನ್ನೆಲ್ಲ ಕಾರ್ಪೊರೇಟರ್ ಕ್ಲೀನು, ಇದನ್ನೆಲ್ಲ ನಾನೇ ಮಾಡ್ಕೋತೀನಿ. ಪಂಚರ್ ಗಿಂಚರು ಈ ಥರದ್ದೆಲ್ಲ ನಾನೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೋತೀನಿ. ಹಾಗಾಗಿ ತುಂಬ ಮೇಜರ್ ಏನಾದ್ರು ಇದ್ದರೆ ಯಾರು ಮೆಕ್ಯಾನಿಕ್ ಹತ್ರ ಹೆಲ್ಪ್ ತೊಗೊಂಡು, ಏನಾದ್ರು ವೈರ್ ಗಿರ್ ಕಟ್ಟಾಯಿತು ಅಂಥದ್ದಿದ್ರೆ ಸ್ವಲ್ಪ ಹೆಲ್ಪ್ ತಗೊಂಡು ಮಾಡಿಸ್ಕೊ. ಮೇಜರ್ ಪ್ರಾಬ್ಲಮ್ ಎಲ್ಲಾದರೂ ಬಂದಿದೆಯಾ? ನಿನಗೇನು ಬಂದಿಲ್ಲ ಸರ್ ಇವತ್ತಿನವ್ರಿಗೆ. ನೋಡಿ, ಇದು ಜನವರಿ 16ರಿಂದ 1 ಲಕ್ಷ ಕಿಲೋಮೀಟರ್ ಓಡಿದೆ, ಎಲ್ಲೂ ಏನೂ ತೊಂದರೆ. ಇವತ್ತು ಕೂಡ ಗಾಡಿ ಅಂದರೆ ನಿಧಾನಕ್ಕೆ ಹೋಗ್ತೀನಿ ನಾನು, ಎಲ್ಲೂ ತುಂಬ ರಫ್ ಯೂಸ್ ಮಾಡಲ್ಲ. 20ರಿಂದ 30, ಏಕೆಂದರೆ ಅಮ್ಮ ಹಿಂದೆ ಕೂತಿರ್ತಾರಲ್ಲ. ಸೊ ಅವರ ರಕ್ಷಣೆ ವೆರಿ ಇಂಪಾರ್ಟೆಂಟ್. ಅದನ್ನು ಕಿಲೋಮೀಟರ್ ಸರ್ ಒಂದು ದಿವಸ ಪ್ರಯಾಣ ಆಗುತ್ತೆ, 150-200. ಕೋವಿಡ್ ಸಂದರ್ಭದಲ್ಲಿ 400 ಕಿಲೋಮೀಟರ್ ಕೂಡ ಡ್ರೈವ್ ಮಾಡಿದ್ದೀನಿ. ಅದು ಆ ಸಂದರ್ಭದಲ್ಲಿ ಅನಿವಾರ್ಯತೆ ಇತ್ತು. ಈಗೆಲ್ಲ ನಾರ್ಮಲ್ 150, 200, 140, 160 ಈ ಥರ. ದಿವಸಕ್ಕೆ 160 ಕಿಲೋಮೀಟರ್ 150-160 ಇದೆ. ಗಾಡಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡಿಸ್ತೀರಾ? ಅಷ್ಟೇ 20ರಿಂದ 30. ರೋಡ್ ಚೆನ್ನಾಗಿದ್ರೆ ಅಷ್ಟೇ 30-35 ಮ್ಯಾಕ್ಸಿಮಮ್. ಹೋಗೋದ್ರಿಂದ ನಮಗೆ ಅಡ್ವಾಂಟೇಜಸ್ ಇದೆ. ನಡ್ಕೊಂಡು ಹೋಗೋನು ತನ್ನ ಸುತ್ತಮುತ್ತಲನ್ನ ಗಮನಿಸೋಂಗೆ ಓಡೋನ್ ಗಮನಿಸೋಕ್ಕಾಗಲ್ಲ. ನಿಧಾನಕ್ಕೆ ಹೋದರೆ ಇಲ್ಲಿ ಅಮ್ಮ ಇದ್ದಾರೆ, ಇಲ್ಲಿ ಚೇರ್ ಇದೆ, ಇಲ್ಲಿ ಸ್ಕೂಟ್ರ್ ಇದೆ, ಇಲ್ಲಿ ನಮ್ಮ ಈ ಥರ ಗಮನಿಸ್ಕೊಂಡು ಹೋಗ್ಬೋದು. ಓಡೋನ್ಗೆ ಗುರಿ ಮುಟ್ಟೋದು ಒಂದೇ ತವಕಾಗಿರುತ್ತೆ. ಅಲ್ಲಿ ಏನಿತ್ತು ಏನು ಗೊತ್ತಾಗಲ್ಲ. ಇದು ಯಾಕೆಂದರೆ ನಮ್ಮ ತಾಯಿಗೋಸ್ಕರ ಮಾಡ್ತಿರೋದ್ರಿಂದ ನಾನು ಅವರ ಆತ್ಮಸಂತೋಷ, ಅವ್ರ ತೃಪ್ತಿಗೋಸ್ಕರ ಮಾಡ್ತೀನಿ. ನಿಧಾನಕ್ಕೆ ಅವರೆಲ್ಲ ಕಣ್ ತುಂಬಿಕೊಳ್ಳಿ ಅನ್ನೋ ಭಾವದಿಂದ ನಿಧಾನಕ್ಕೆ ಹೋಗ್ತೀನಿ. ಮತ್ತು ನಿಧಾನಕ್ಕೆ ಹೋಗೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಏನಾದ್ರು ಈಗ ನಡೆಯೋನು ಬಿದ್ದರೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ತರ್ಚೋ ಆಗುತ್ತೆ. ಅದೇ ಓಡೋನು ಬಿದ್ದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಎಚ್ಚರಿಕೆಗಳು ಇಟ್ಕೊಂಡು ನಿಧಾನ ನೀತಿಯಾಗಿ. ಮತ್ತು ಈ ಸ್ಕೂಟ್ರು ಅಷ್ಟೇ, ಡೋರ್ ಟು ಡೋರ್. ಮನೆ ಬಾಗಿಲಲ್ಲಿ ಹತ್ಬೋದು, ಮನೆ ಬಾಗಿಲು ದೇವಸ್ಥಾನದ ಬಾಗಿಲಲ್ಲಿ ಇಳಿಬೋದು. ಎಲ್ಲೂ ಲಗೇಜ್ ಹೊರೋದು ಮಾಡೋದು ಏನಿಲ್ಲ. ಎಲ್ಲ ಇಲ್ಲೇ ಲಗೇಜ್ಗಳನ್ನ ಇಟ್ಟಿರ್ತೀನಿ. ನಮ್ಮ ತಾಯಿ ಆರಾಮಾಗಿ ಖಾಲಿ ಕೈಲಿ ಕೂತಿರ್ತಾರೆ. 2 ಸೈಡು ಎಂಜಾಯ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಮ್ಮ ಯಜಮಾನ್ರ ಕಾಲದಲ್ಲಿ ನಾನು ಏನೂ ನೋಡಿರಲಿಲ್ಲ. ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿತ್ತು ನನ್ನ ಜೀವನ. ಹಾಗಾಗಿ ನಮ್ಮ ಯಜಮಾನ್ರು ಸ್ವರ್ಗಸ್ಥರಾದ್ಮೇಲೆ ನನಗೆ ಒಬ್ಬನೇ ಮಗ. ಇವನು ನನ್ನನ್ನು ತನ್ನ ಜೊತೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅದೇ ಅಮ್ಮ ಬದುಕಿರುವಾಗ ಏನೂ ನೋಡಿಲ್ವಲ್ಲ ಅವರು ಗಂಡನ ಕಾಲದಲ್ಲಿ. ಹಾಗಾಗಿ ಅವ್ರು ಬದುಕಿರುವಾಗ ಎಲ್ಲನೂ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನನಗೆ ಇಡೀ ಭಾರತದ ದರ್ಶನವನ್ನು ಮಾಡಿಸಿದ್ದಾನೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಮ್ಮ ಭಾರತದಲ್ಲಿ ಎಷ್ಟು ಪುಣ್ಯಕ್ಷೇತ್ರಗಳಿವೆಯೋ ಅಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿ, ಅಲ್ಲಿಯ ಪುಣ್ಯ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ, ತೀರ್ಥ ಪ್ರಾಶವನ್ನು ಮಾಡಿಸಿ ಬಂದಿರೋದು ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ನನ್ನ ಮಗ.
ಅವನ ಜನ್ಮ ಕೂಡ ಸಾರ್ಥಕ ಆಗಿದೆ. ಹೆತ್ತ ತಂದೆ ತಾಯಿಗಳ ಋಣ ತೀರಿಸೋದು ಒಂದು ಮುಖ್ಯ ಆದರ್ಶ. ಈ ಆದರ್ಶ ಅವನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನನ್ನ ಸೇವೆಗೆ ಮುಂದಾಗಿದ್ದಾನೆ. ಈಗಿನ ಕಾಲದಲ್ಲಿ ಈ ಥರ ಮಕ್ಕಳು ಸಿಕ್ಕೋದು ಅಪರೂಪ. ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ, ಪೂರ್ವಜನ್ಮ ಸುಕೃತ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆಮೇಲೆ ಗಾಡಿ ಮೇಲೆ ನನಗೆ ಏನು ಕೂತ್ಕೊಳ್ಳೋಕ್ಕೇನು ತೊಂದರೆ ಆಗಲ್ಲ, ಆರಾಮಾಗಿ ಕೂತ್ಕೋತೀನಿ. ಆ ಹಿಂದ್ಗಡೆ ವೀಲ್ ಇದೆಯಲ್ಲ ಸ್ಟೆಪ್ನಿ, ಅದು ನನಗೆ ಸಪೋರ್ಟ್ ಆಗುತ್ತೆ. ಅದನ್ನು ಹೊರಕೊಂಡು ಕೂತ್ಕೋತೀನಿ. ನನ್ನ ಆರೋಗ್ಯ ಕೂಡ ಚೆನ್ನಾಗಿದೆ, ಏಕೆಂದರೆ ನನ್ನ ಮಗ ಆರೋಗ್ಯ ಚೆನ್ನಾಗಿರ್ತೀಯಾನೆ, ನಂದು ಅವನ ಆರೋಗ್ಯನೂ ಚೆನ್ನಾಗಿದೆ. ಹಾಗಾಗಿ ನಾವು ಈ ಯಾತ್ರೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಆರೋಗ್ಯ ಚೆನ್ನಾಗಿದ್ದರಿಂದ ಇಷ್ಟು ಸುದೀರ್ಘವಾದ ಯಾತ್ರೆ ಯಶಸ್ವಿಯಾಗಿ ಪೂರೈಸಿದ್ದೀವಿ. ಇನ್ನು ನನ್ನ ಒಂದು ಉತ್ತಮ ಜೀವನ ಆದರ್ಶವನ್ನು ಇಟ್ಕೊಂಡು ನ್ಯಾಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂಥ ಮಗ ನನಗೆ ಸಿಕ್ಕಿದ್ದಾನೆ. ಇಂಥ ಮಗನ ಪಡ್ಕೊಂಡು ನನ್ನ ಜನ್ಮ ಸಾರ್ಥಕ ಆಗಿ ನನ್ನ ಧನ್ಯಳಾಗಿದ್ದೀನಿ. ಅಂದರೆ ಜೀವನದಲ್ಲಿ ಧನ್ಯತೆಯನ್ನು ಪಡ್ಕೊಂಡಿದ್ದೀನಿ. ಎಲ್ಲ ದೊಡ್ಡ ದೇವಸ್ಥಾನ, ಚಿಕ್ಕ ದೇವಸ್ಥಾನ ಪ್ರತಿಯೊಂದು ತೋರಿಸ್ಯಾನೆ. ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಕ್ಷೇತ್ರಗಳು, ಎಲ್ಲ ಮಠ, ಪೀಠಾಧಿಪತಿಗಳು ಎಲ್ಲ ತೋರಿಸ್ಯಾನೆ. ಪ್ರತಿಯೊಂದು ನೋಡಿ ನಾನು ತುಂಬ ಆನಂದವನ್ನು ಪಟ್ಟುಕೊಂಡಿದ್ದೀನಿ. ತುಂಬ ಸಂತೋಷ, ತೃಪ್ತಿಯ ಭಾವ ಸಿಕ್ಕಿದೆ. ಅವನಿಗೂ ಅಷ್ಟೇ ಅಮ್ಮನ ಸೇವೆ ಮಾಡಿ ತುಂಬ ಒಂಥರ ನನಗೆ ಅಮ್ಮನ ಸೇವೆಯಲ್ಲಿ ನನಗೆ ತುಂಬ ಆನಂದ ಇದೆ ಅಂತ ಅವನಿಗೂ ಅಷ್ಟೇ ಮನಸ್ಸು ತೃಪ್ತಿ ಸಿಕ್ಕಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲನೂ ನೋಡಿ ನಾನು ತುಂಬ ಇನ್ನೇನು ನನಗೆ ನೋಡಬೇಕು ಅನ್ನೋ ಆಸೆ ಇಲ್ಲ, ಯಾಕೆಂದರೆ ಪ್ರತಿಯೊಂದು ತೋರಿಸಿಯಾರಲ್ಲ. ಹಾಗಾಗಿ ನನ್ನ ಜೀವನ ಈಗ ಸಾರ್ಥಕವಾಗಿದೆ. ಅಂದರೆ ಆಮೇಲೆ ಹೆತ್ತ ತಂದೆ ತಾಯಿಗಳ ಮಕ್ಕಳುಗಳು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಈಗ ಗೊತ್ತಿದೆಯಲ್ಲ ನಿಮಗೂ, ಆ ವಯಸ್ಸಾದ ಕಾಲದಲ್ಲಿ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಮಾಡಬಾರ್ದು. ವೃದ್ಧಾಶ್ರಮದಲ್ಲಿ ಸೇರಿಸಿದಾಗ ಅವರಿಗೆ ಆನಂದ ಸಿಗಲ್ಲ ಅಲ್ಲಿ, ಯಾಕಂದರೆ ಬೇರೆ ಯಾರು ಸೇವೆ ಮಾಡ್ತಾ ಇರಲ್ವಾ, ಹಾಗಾಗಿ ಅವ್ರಿಗೆ ಅಷ್ಟು ಖುಷಿ ಸಿಗಲ್ಲ. ತಾವು ಹೆತ್ತ ಮಕ್ಕಳು ಸೇವೆ ಮಾಡಿದಾಗಲೇ ಅವ್ರಿಗೆ ಆನಂದ ಸಿಗೋದು. ಹಾಗಾಗಿ ಅವ್ರನ್ನ ಬೇರೆ ಮಾಡಿದ್ರೆ ತಮ್ಮ ಜೊತೆಲೇ ಇಟ್ಕೋಬೇಕು, ಜೊತೆಲೇ ಇಟ್ಕೊಂಡು ಅವರ ಪಾಲನೆ ಪೋಷಣೆ ಮಾಡಬೇಕು, ಬೇರೆ ಮಾಡಬಾರ್ದು. ಬೇರೆ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆಂದರೆ ವಯಸ್ಸಾದ ಕಾಲದಲ್ಲಿ ನಾನು ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಇವ್ರ ಜೊತೆಲಿ ಇರಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆ. ಗಟ್ಟಿಯಾಗಿದ್ದಾಗ ಹೇಗೋ ಇದ್ದುಬಿಡ್ತಾರೆ ಒಬ್ಬರೇ. ಆದರೆ ವಯಸ್ಸಾಯ್ತಾ ಅವ್ರಿಗೆ ಆ ಥರ ಆಸೆ ಇರುತ್ತೆ. ಅದಕ್ಕೆ ಆಸೆನ ಆ ಮಕ್ಕಳು ನೆರವೇರಿಸಿ ಅವರನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಗಂಡು ಮಕ್ಕಳುಗಳ ಕರ್ತವ್ಯ. ಇದನ್ನು ನಾವು ನಮ್ಮ ದೇಶದಲ್ಲಿರೋ ಎಲ್ಲ ಗಂಡು ಮಕ್ಕಳಿಗೂ ನಮ್ಮ ಸಂದೇಶ ಅದು. ಅವರನ್ನು ಬೇರೆ ಮಾಡದೆ ಹತ್ರನೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೋದು. ಏನು ದೊಡ್ಡ ಯಾತ್ರೆ ಮಾಡಿಸಿ ಅಂತ ನಾವು ಹೇಳಲ್ಲ. ಸಮಯ ಇದ್ದಾಗ ಅವ್ರ ಆರೋಗ್ಯ ಚೆನ್ನಾಗಿದ್ದರೆ ಒಂದು ಹತ್ತಿರದ ದೇವಸ್ಥಾನಕ್ಕೆ ಎಲ್ಲರೂ ಕರ್ಕೊಂಡು, ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಇದು ನೋಡುವಂಥ ಸ್ಥಳಗಳು ಕರ್ಕೊಂಡು ಹೋಗೋದು. ಆರೋಗ್ಯ ಸರಿ ಇಲ್ವಾ ಮನೆಯಲ್ಲೇ ಇಟ್ಕೊಂಡು ಸಂರಕ್ಷಣೆ ಮಾಡೋದು ಅವತ್ತು ಅಷ್ಟೇ. ಒಂದು ಅವರ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ. ಆ ಥರ ನಾವು ಪ್ರೀತಿಯಿಂದ ನೋಡಿಕೊಂಡಾಗ ಮಕ್ಕಳುಗಳು, ಗಂಡು ಮಕ್ಕಳು, ಆವಾಗ ಅವ್ರಿಗೆ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ. 10 ವರ್ಷ ಬದುಕೋರು 20 ವರ್ಷ ಬದುಕ್ತಾರೆ. ಹೀಗೆ ಅವ್ರಿಗೆ ಏನಿಲ್ಲ, ಒಂದು ನೆಮ್ಮದಿಯಾದ ಜೀವನ ಮಾಡಿಕೊಂಡು ಇರೋವರೆಗೆ ಇರ್ತಾರೆ. ಇದು ನಮ್ಮ ಸಂದೇಶ. ನಮ್ಮ ತಾಯಿ ಮಾತಾಡುವಾಗ ನಮ್ಗೆ ಕಣ್ಣೀರು ಬಂತು. ಇಷ್ಟು ಒಂದು ನಮ್ಗೆ ಕೂಡ ಸಂತೋಷವಾಗಿದೆ. ಮದುವೆ ಇಲ್ಲದೆ ತಾವು ತಮ್ಮ ತಾಯಿಗೋಸ್ಕರ ಇಷ್ಟು ವರ್ಷಗಳನ್ನ ಬಿಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಏನು ಅಂದರೆ ಅದು ನನಗೆ ಪ್ರಯಾರಿಟಿ, ದ ಸೆನ್ಸ್ ಆಫ್ ಪ್ರಯಾರಿಟಿ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಈ ಒಂದು ಜಾಯಿಂಟ್ ಫ್ಯಾಮಿಲಿಲಿ ಅವರೆಲ್ಲರ ಒಂದು ಕ್ಷೇಮ ಚಿಂತನೆ ಮಾಡಿ, ಸೊ ಅವ್ರು ಎಲ್ಲೂ ಹೋಗಿಲ್ಲ, ಎಲ್ಲೂ ಬರಲಿಲ್ಲ. ಅವ್ರ ಜೀವನನೇ ಅವರು ತ್ಯಾಗ ಮಾಡಿ ನಮ್ಮ ಜೀವನನ ನಮಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ತಮ್ಮನ್ನು ತಾವು ಕಳ್ಕೊಂಡು ನಮಗೆಲ್ಲ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಣ್ಣಾರ ಪ್ರತ್ಯಕ್ಷವಾಗಿ ನೋಡಿದಾಗ ಬೇರೆ ಸಾಕ್ಷಿ ಬೇಕಾಗಲ್ಲ. ಸೊ ಹಾಗಾಗಿ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿತ್ತು, ನಾನು ದೊಡ್ಡವನಾದ್ಮೇಲೆ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ಹಾಗಾಗಿ ನನ್ನ ಆ ದೃಷ್ಟಿ ಇದ್ದದ್ರಿಂದನೇ ಈ ಡೈರೆಕ್ಷನ್ಲಿ ನನ್ನ ಯೋಚನೆ ಆಲೋಚನೆ ಎಲ್ಲ ಬಂದು ನಾನು ನಮ್ಮ ತಾಯಿಗೆ ನನ್ನ ಲೈಫ್ನ ಮುಡುಪಾಗಿಡಬೇಕು, ದ ಸೆನ್ಸ್ ಆಫ್ ಪ್ರಯಾರಿಟಿ ನಮ್ಮ ಅಮ್ಮಂಗೆ ಕೊಡಬೇಕು ನಾನು ಅನ್ನೋ ಚಿಂತನೆ ಇದ್ದದ್ರಿಂದ ಸೊ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿದೆ. ಮೈಸೂರಲ್ಲಿ ಮೈಸೂರಲ್ಲಿ ಬೋಗಾದಿಲಿ ನಮ್ಮ ಮನೆ ಇರೋದು.